ಕೃಷಿ ಉತ್ಪನ್ನ ಮಾರುಕಟ್ಟೆ ಬಾಗಿಲಿಗೆ ಬೀಗ ಜಡಿದು ರೈತರಿಂದ ಬೃಹತ್ ಪ್ರತಿಭಟನೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಕೃಷಿ ಮಾರುಕಟ್ಟೆ ಮುಂದೆ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ರೈತರು ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಅನ್ನದಾತರ ಕಷ್ಟ ಸುಖ ಯಾವುದೇ ಅಧಿಕಾರಿಗಳು ಕೇಳುತ್ತಿಲ್ಲ. ಬೆಳೆದಿರುವ ಹೆಸರು ಕೊಯ್ಲಿಗೆ ಬಂದಿತ್ತು, ಆದರೆ ಮಳೆರಾಯ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಅಳಿದುಳಿದು ಬಂದಿರುವ ಹೆಸರು ರಾಶಿ ಮಾಡಿಕೊಂಡು ನಮ್ಮ ಕೃಷಿ ಮಾರುಕಟ್ಟೆಗೆ ಬಂದರೆ ಇಲ್ಲಿ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ರೈತರು ದೂರಿದ್ದಾರೆ. ಇನ್ನು ಬೆಳೆದಿರುವ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗುತ್ತಿಲ್ಲ. ದಲ್ಲಾಳಿಗಳು ಬೇಕಾದ ರೇಟು ಹಾಕಿ ಹೋಗುತ್ತಾರೆ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತದೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಕೂಡ ನಮಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಿಲ್ಲ. ಸರ್ಕಾರ ರೈತರಿಗೆ ಅನ್ಯಾಯವಾಗದಂತೆ ಬೆಳೆದಿರುವ ಬೆಳೆಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ವರದಿ ಮಂಜುನಾಥ್ ಸನದಿ. ಮಾಲ್ ಒಳಗ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲಿಗೆ 4 ಕಿಲೋ ಅಂದ್ರು ಇವ್ರು ಹೇಳಿದ್ದೆ ಕೊಡ್ಬೇಕಾಗೈತೆ. ನಾವು ವೇಬ್ರಿಸ್ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ, ಒಳ್ಳೆ ಸಾಣಿಗೆ ಹಾಕಾಕತ್ರು ಅದ್ರಾಗೂ ರೊಕ್ಕ ತಗೊಂತಾರ. ರೈತನ ಬಾಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲ ಕೈಯನ್ನ ಆಳ್ಗೊಳದಂಗ ಆಯ್ತು. ಇದ್ರಾಗ ಎಲ್ಲಾರು ಶಾಮೀಲ್ ಅದಾರ. APMC ಸೆಕ್ರೆಟರಿಗಳು, APMC ಸಿಬ್ಬಂದಿಗಳು ತೂಕದಾಗಾತು ಎದ್ರಾಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಐತಾರ. ಅದಕ್ಕೆ ಈ ದಲಾಲಿಗೆ ಯಾರು ಸೌಂದತ್ತಿ APMC ದಲಾಲಿಗೆ ಹೇಳೋರಲ್ಲ ಕೇಳೋರಲ್ಲ ಅಂತ ಪರಿಸ್ಥಿತಿ ಸೌಂದತ್ತಿಗೆ ಬಂದೈತಿ. ಇವತ್ತು ಮಾರ್ಕೆಟ್ನ್ಯಾಗ ಅವ್ರ ಚೀಟ್ ಪಾವತಿ APMC ಪಾವತಿಲ್ಲ, ಸ್ವಂತ ಪಾವತಿ ಅವರು. ಮತ್ತು ರೇಟ್ನು ಅವ್ರು ಮಾತಾಡಿದ ರೇಟ್ ಯಾವ ಟೆಂಡರ್ ಇಲ್ಲ, ಏನಿಲ್ಲ. ಅವ್ರ ಅಂಗಡಿ ಬೇಕಾದ ಹೋದ್ರು ಬೇಡರಿಲ್ಲ. 500 ಹಾಕ್ತಾರೋ, 1000 ಹಾಕ್ತಾರೋ, 2000 ಹಾಕ್ತಾರೋ, 3000, 5000 ಹಾಕ್ತಾರೋ, 6000 ಹಾಕ್ತಾರೆ. ಇದೇನು ಬೆಲೆ ಅಲ್ಲ, ತಮ್ಗೆ ಅನುಕೂಲ ಇದ್ದಂಗೆ ಮಾಡ್ಬೇಕತ್ತಾರ. ಯಾವತ್ತೂ ಇವತ್ತು ಟೆಂಡರ್ ಇಲ್ಲ, ಯಾವ ಕಾಳು ಯಾವ್ದು ತಗೊಳಂಗಿಲ್ಲ. ಟೆಂಡರ್ ಮುಖಾಂತರನ ಎಲ್ಲರೂ ತಗೋಬೇಕು. ಇವತ್ತು APMC ಚೇರ್ಮನ್ರು, ಊರ ಪ್ರಮುಖರು, ಶಾಸಕರು, ಇಲ್ಲಿ ರೈತರು, ಹಮಾಲರು, ದಲಾಲರು ಎಲ್ಲರೂ ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ಐತಿ. ರೈತರಿಗೆ ಅನ್ಯಾಯ ಆಗೈತಿ. 500 ರೂಪಾಯಿ ತೊಗೊಂಡ್ರೆ ಒಂದು ಆಳಿಗೆ 500 ರೂಪಾಯಿ ಐತಿ. 500 ಕ್ವಿಂಟಲ್ಗೆ 500 ತೊಗೊಂಡ್ರೆ ನಾವೇನು ಮಾಡೋದು? 2000 ತೊಗೊಂಡ್ರೆ ಏನು ಮಾಡೋದು? ಡ್ಯಾಮೇಜ್ ಐತಿ, ಅದು ತಗೋದು ಅವ್ರು ಬಿಡಲಿ. ಟೆಂಡರ್ದಾಗ ತೊಗೊಳ್ಳಿ. ಅವ್ರು 500 ತೊಗೊಂಡು ಕೊಡ್ತೇವೆ, ನಾವು 1000 ತೊಗೊಂಡು ಕೊಡ್ತೇವೆ, 5000 ತೊಗೊಂಡು ಕೊಡ್ತೇವೆ, 10,000 ತೊಗೊಂಡು ಕೊಡ್ತೇವೆ. ಟೆಂಡರ್ ಮುಖಾಂತರ ತೊಗೊಳ್ಳಿ. ಒಬ್ಬನ ತೊಗೊಂಡು ಒಬ್ಬ ಬಿಟ್ಟ ನಮಗೆ ಇದು ಅನ್ಯಾಯ ಆಗ್ತೈತಿ. ನಾವು ಫಿಕ್ಸಡ್ ತೆಗೆದಂಗೆ ಎಲ್ಲರೂ ಅಂಗಡಿಗೆ ಕೈಚಿ ನಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ. ನಾವು ಮಾರ್ಕೆಟ್ನ ಬಂದು ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು, ಆಫೀಸರು, ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ. ಇದಕ್ಕಿಂತ ಹೆಚ್ಚಿನ ಏನಿಲ್ಲ.